ಕಥೆಯ ಶೀರ್ಷಿಕೆ ದೇವ ಬರೆದಿಟ್ಟ ಪ್ರೀತಿ. ತಲ್ಲಣವಾದ ಮನಸ್ಸನ್ನೊಮ್ಮೆ ಶಾಂತಗೊಳಿಸುವ ಭರದಲ್ಲಿ ವಿವೇಕವನ್ನು ಕೈಯಲ್ಲೇ ಇಟ್ಟುಕೊಳ್ಳಬೇಕೆಂಬ ಅರಿವಾದಾಗ ಭಾವನೆಯನ್ನೊಮ್ಮೆ ಚಿವುಟಿ ನೋಡಿದೆ. ಅದಾಗಲೂ ಪರಿಸ್ಥಿತಿ ಅದೇ ಆಗಿತ್ತು. ಮೋಸ ಮಾಡುವುದು, ಮೋಸ ಹೋಗುವುದು, ಮೋಸಗೊಳಿಸುವುದು, ಇದೆಲ್ಲ ಪದಗಳು ಪ್ರೇಮಿಗಳಿಗೆ ಸೀಮಿತವೇ ಎಂಬ ಗೊಂದಲ ನಡುವೆ ಕಾಡುತ್ತಿತ್ತು ಒಂಟಿಯಾಗಿ ಕುಳಿತ ಸಾಗರ್ಗೆ. ಹೌದು, ಕಾಲೇಜ್ ಮೆಟ್ಟಿಲು ಹತ್ತಿದಾಗಿನಿಂದ ಅದೇನೋ ಚಂಚಲ ಮನ ನನ್ನಲ್ಲಿ ಸುಳಿಯುವ ಹಾಗೆ ಎಲ್ಲರಲ್ಲಿಯೂ ಸುಳಿಯುತ್ತಿರಬಹುದೇ ಎಂಬ ಪ್ರಶ್ನೆ ನನ್ನಲ್ಲೇ ಮಾಡುತ್ತಿರುವಾಗ ಎದುರಿಗೆ ಬಂದವಳು ಚಂಚಲ. ಹಲೋ, ಹಾಯ್. ಏನು ಸುಮ್ಮನೆ ಕುಳಿತು ಯಾವುದೋ ದೀರ್ಘ ಪ್ರಮಾಣ ಮಾಡುವ ಹಾಗಿದೆ ನಿಮ್ಮ ಮುಖದ ಭಾವನೆ ಎಂದು ಚಂಚಲ ಹೇಳಿದಾಗ ಸಾಗರ್ ಒಮ್ಮೆ ಮೌನವಾದ. ಅರೆ, ಇವಳೇನು ಸೈಕಾಲಜಿ ಓದಿದ್ದಾಳೋ ಎಂಥ ಕತೆ ಎಂದು ಒಮ್ಮೆ ಸರ್ರನೆ ಬಂದು ಹೋಯಿತು ಮನಸ್ಸಲ್ಲಿ. ಇಲ್ಲ, ಹಾಗೇನಿಲ್ಲ ಎಂದು ಹೇಳಿ ಸುಮ್ಮನಾದ ಸಾಗರ್. ಇವತ್ತಿನ ಕ್ಲಾಸ್ ತುಂಬ ಬೋರು, ಆದರೂ ಎಲ್ಲ ಕ್ಲಾಸ್ ಅಟೆಂಡ್ ಆಗಬೇಕು ಎಂದಳು ಚಂಚಲ. ಹೌದು, ನಮ್ಮನ್ನು ನಮ್ಮ ಹೆತ್ತವರು ಕಳಿಸಿದ್ದು ಓದಲು ತಾನೇ ಎಂದು ಸಾಗರ್ನ ಉದ್ಗಾರ. ಹೌದಪ್ಪ, ನಾನು ಕೂಡ ಓದಲೆಂದೇ ಬಂದಿರುವುದು. ಆದರೆ ಈ ಚಂಚಲಳಿಗೆ ತನ್ನ ಸ್ನೇಹಿತನೊಡನೆ ಮಾತೆಂದರೆ ತುಂಬ ಇಷ್ಟ. ತರಗತಿಯ ಕ್ಲಾಸ್ ಸೆಕೆಂಡ್, ಫಸ್ಟಿಗೆ ನನ್ನ ಸ್ನೇಹಿತ ಎಂದಾಗ ಇವಳು ಯಾರಿಗೆ ಹೇಳುತ್ತಿರಬಹುದು ಎಂದು ಅವಳ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದಾಗ ಆ ಎರಡು ಕಣ್ಗಳು ತನ್ನನ್ನೇ ನೋಡುತ್ತಿತ್ತು. ಹಲೋ, ಏನು ಶಾಕ್ ಆದ್ರಾ ನನ್ನ ಮಾತಿಗೆ? ಇಲ್ಲಪ್ಪ, ಹಾಗೇನಿಲ್ಲ ಎಂದಾಗ ಸಾಗರ್ನ ಮೌನ ಮುರಿದು, ಸಾಗರ್, ನಾನು ಹೇಳಿದ್ದು ನಿಂಗೆ ಕಣೋ, ನನ್ನ ಇಷ್ಟ ಎಲ್ಲ ನೀನೇ, ನನಗೆ ಮಾತಾಡಲು ಇಷ್ಟ ಆಗುವುದು ನಿನ್ನಲ್ಲಿಯೇ ಎಂದಾಗ ಸಾಗರ್ನಿಗೆ ಒಮ್ಮೆ ಯಾವುದೋ ಒಂದು ಪ್ರೇಮ ಪಕ್ಷಿ ತನ್ನನ್ನು ಕುಕ್ಕಿ ಹೋಯಿತೇನೋ ಎಂಬ ಅನುಭವವಾಯಿತು. ತನ್ನ ಖಾಲಿಯಾದ ಹೃದಯಕ್ಕೆ ಹಾಗೂ ತನ್ನ ಚಂಚಲ ಮನಸ್ಸಿನಗೆ ಚಂಚಲಳೇ ಬಂದು ನೆಲೆಯೂರಿದಳೇ ಎಂಬ ಅನುಭವ ಸಾಗರ್ಗೆ ಆಯಿತು. ಹೃದಯ ಬಡಿತ ಇಬ್ಬರಲ್ಲೂ ವ್ಯತ್ಯಾಸವಾಯಿತೇ? ಹೌದು, ಪ್ರೀತಿ ಹುಟ್ಟಿದ ಗಳಿಗೆ ಹೀಗೇ ಇರಬಹುದೇ ಎಂಬ ವಿಚಾರ ಇಬ್ಬರ ಮನದಲ್ಲೂ ಹೊಕ್ಕದೇ ಇರಲಿಲ್ಲ. ಒಂಟಿಯಾಗಿ ಕುಳಿತ ಸಾಗರ್ಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಾಗರ್ಗೆ ಯಾಕೋ ಮನೆಗೆ ಹೋಗದೇ ಬೇಡ ಎನಿಸುತ್ತಿತ್ತು. ಕೆಲಸ ಹುಡುಕುವ ಕಾರ್ಯ ಹಾಗೆಯೇ ಚಾಲ್ತಿಯಲ್ಲಿತ್ತು. ಎಷ್ಟು ಕಡೆ ಇಂಟರ್ವ್ಯೂ ಕೊಟ್ಟಿದ್ದರೂ ಕೆಲಸ ದಕ್ಕಿರಲಿಲ್ಲ. ಉತ್ತಮವಾದ ಅಂಕ ಪಡೆದು ಇಂಜಿನಿಯರ್ ಮುಗಿಸಿದ್ದ. ಚಂಚಲ ಕಾಲೇಜ್ ಮುಗಿದ ಮೇಲೆ ಮುಂದಿನ ಶಿಕ್ಷಣಕ್ಕೆಂದು ಬೊಂಬೈಗೆ ಸೆಟ್ಲಾಗಿದ್ದಳು. ಮನೆಗೆ ಬರುತ್ತಿದ್ದಂತೆ ವೇದಮ್ಮ ಮತ್ತು ಶಂಕರಪ್ಪ ತಮ್ಮ ಮಗ ಸಾಗರ್ಗೋಸ್ಕರ ದಾಯಿ ಕಾಯುತ್ತಿದ್ದರು. ಸಾಗರ್ ಬರುತ್ತಿದ್ದಂತೆ ಊಟಕ್ಕೇ ಸಿದ್ಧಗೊಳಿಸಿದ್ದರು. ಸಾಗರ್ನ ಕುಟುಂಬ ಬಡತನದಲ್ಲಿ ಇರುವ ಕುಟುಂಬ. ಶಂಕರಪ್ಪ ಸಣ್ಣದಾದ ಗ್ಯಾರೇಜ್ ನಡೆಸುತ್ತಿದ್ದವರು. ವೇದಮ್ಮ ಕೂಡ ಸಂಸಾರಕ್ಕೆಂದು ಕೈ ಜೋಡಿಸಿದ್ದರು. ಮನೆಯಿಂದಲೇ ಊಟದ ಡಬ್ಬಗಳನ್ನು ಕೊಡುವ ಕೆಲಸ ಮಾಡುತ್ತಿದ್ದರು. ದೇವರು ಬಾಗಿಲು ತೆರೆದು ಕೈ ಹಿಡಿದಿರುತ್ತಾರೆ. ಹೌದು, ಹಾಗೆಯೇ ಸಾಗರ್ನ ಗೆಲುವಿನ ಬಾಗಿಲು ತೆರೆಯಿತು. ಅದಾಗಲೇ ಫೋನ್ ಬಂದಿತ್ತು. ಕೆಲಸಕ್ಕೆ ಆಯ್ಕೆಯಾಗಿರುವ ಸುದ್ದಿ ಬಂದಿತ್ತು. ಇನ್ನಾದರೂ ಅಪ್ಪ ಅಮ್ಮನಿಗೆ ಹೊರೆಯಾಗಿರಬಾರದೆಂದು ಮನದಲ್ಲೇ ಶಪಥ ಮಾಡಿದ ಸಾಗರ್. ವೇದಮ್ಮ ಶಂಕರಪ್ಪರಿಗಂತೂ ಸಂತಸಕ್ಕೆ ಎಣೆಯೇ ಇರಲಿಲ್ಲ. ಹೌದು, ಸಾಗರ್ ಕಂಪೆನಿ ಸೇರಿದ ನಂತರ ಅವನಿಗೆ ತಿಳಿಯಿತು ಅದು
ಚಂಚಲಳ ಅಪ್ಪನ ಕಂಪನಿ ಎಂದು. ಕಡೆಗೂ ಇಬ್ಬರ ಭೇಟಿ ಆಯಿತಾದರೂ ಮಾತುಗಳು ಇಬ್ಬರಿಂದಲೂ ಹೊರಡಲಿಲ್ಲ. ಹೀಗೆಯೇ ಮೌನವಾಗಿಯೇ ಸಾಗಿತ್ತು ಕೆಲವು ದಿನಗಳು. ಕಾಲೇಜಿನ ದಿನಗಳು ನೆನಪಾದರೂ ಅದು ಪ್ರೀತಿಯೇ ಅಥವಾ ಆಕರ್ಷಣೆ ಮಾತ್ರವೇ ಎಂದು ಇಬ್ಬರಿಗೂ ಪ್ರಶ್ನಾರ್ಥಕವಾಗಿತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಹೋದ ಚಂಚಲ ಸಾಗರ್ನನ್ನು ಮರೆಯಲಾಗದೆ ವಾಪಸ್ಸಾಗಿದ್ದು, ಅದಕ್ಕಾಗಿ ಸಾಗರ್ನಿಗೆ ಕೆಲಸ ಕೊಡಿಸಿದ್ದು ಎಲ್ಲ ಹೇಳಬೇಕೆಂದು ಅಂದುಕೊಂಡಳು. ಆದರೆ ಸಾಗರ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರದೆಂದು ಏನೂ ಹೇಳದೆ ಮೌನವಾಗಿಯೇ ಪ್ರೀತಿಸುತ್ತಿದ್ದಳು. ಸಾಗರ್ ಕೂಡ ಪ್ರೀತಿಸುತ್ತಿದ್ದುದನ್ನು ಚಂಚಲಳಿಗೆ ತಿಳಿಸದೆ ಮೌನವಾಗಿದ್ದನು. ಇಲ್ಲಿ ಮೋಸ ತಮಗೆ ತಾವೇ ಮಾಡಿಕೊಂಡಿದ್ದರು. ಚಂಚಲ ಮತ್ತು ಸಾಗರ್ ಇಬ್ಬರ ಜೋಡಿ ಬಹುಶಃ ದೇವರೇ ಬರೆದಿಟ್ಟಿರುವ ಜೋಡಿ ಎಂದು ಚಂಚಲ ಮತ್ತು ಸಾಗರ್ ಮನೆಯವರಿಗೆ ಅರಿವಾದಾಗ ಇಬ್ಬರ ವಿವಾಹ ಮಾಡಿಸುವ ಪ್ರಸ್ತಾಪ ಮಾಡಿಸಿ ವಿವಾಹವನ್ನು ಮಾಡಿಸಿದರು. ಒಟ್ಟಿನಲ್ಲಿ ಪ್ರೀತಿ ಹಕ್ಕಿಗಳು ಕಾಲ ಬಂದ ನಂತರ ತನ್ನಿಂತಾನೇ ಒಂದಾದರು. ಚಂಚಲ ಮತ್ತು ಸಾಗರ್ ತಮ್ಮ ಪ್ರೀತಿ ಆಕರ್ಷಣೆ ಆಗಿರದೆ ಮನಸಾರೆ ಪ್ರೀತಿಸಿದ ಇಬ್ಬರೂ ಕಣ್ಣಿನಿಂದ ಒಮ್ಮೆ ಪ್ರೀತಿಯನ್ನು ಓದಿಕೊಂಡರು. ಮನಸಾರೆ ಪ್ರೀತಿಸಿದ ಪ್ರೀತಿಗೆ ಇಬ್ಬರೂ ಒಂದಾದರು.